4-5 ದಿನಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅಸಮಾಧಾನ ಸ್ಫೋಟಗೊಂಡಿತ್ತು. ಆ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಈಗ ಮುಂದಾಗಿದ್ದಾರೆ. ಈಗ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕ ಎಂ ಕೃಷ್ಣಪ್ಪ ಅಸಮಾಧಾನವನ್ನ ಹೊರಹಾಕಿದ್ರು. ಈ ಅಸಮಾಧಾನ ಶಮನಕ್ಕೆ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಕೃಷ್ಣಪ್ಪ ನಿವಾಸದಲ್ಲಿ ಸಿಎಂ ಸಂಧಾನ ಸಭೆಯನ್ನು ನಡೆಸಿದ್ದು ಆ ಸಭೆ ಈಗ ಮುಕ್ತಾಯವಾಗಿದೆ. ಸುರ್ಜೇವಾಲಾ ಸಿಎಂ ಸಮ್ಮುಖದಲ್ಲಿ ನಡೆದಿದ್ದಂತಹ ಮೀಟಿಂಗ್ ಇದು. ವಿಜಯನಗರ ಕ್ಷೇತ್ರದ ಶಾಸಕ ಕೃಷ್ಣಪ್ಪ ನಿವಾಸದಲ್ಲಿ ನಡೆದಿರುವಂತಹ ಮಾತುಕತೆ. ಸಚಿವ ಸ್ಥಾನ ಪಟ್ಟು ಸಡಿಲಿಸದೆ ಶಾಸಕ ಎಂ ಕೃಷ್ಣಪ್ಪ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟನ್ನ ಹಾಕಿದ್ದಾರೆ. ಪ್ರಿಯಾ ಕೃಷ್ಣ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಲಿದ್ದಾರೆ ಸಿಎಂ. ಸುದೀರ್ಘ 3 ಗಂಟೆಗೂ ಹೆಚ್ಚು ಕಾಲ ನಡೆದಿರುವಂತಹ ಚರ್ಚೆ ಇದೆ. ಕೃಷ್ಣಪ್ಪ ಅವರು ವಿಜಯನಗರ ಕ್ಷೇತ್ರದ ಶಾಸಕರು. ಮಗ ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರದ ಶಾಸಕ. ಇನ್ನು ಈ ಬಗ್ಗೆ ಎಂ ಕೃಷ್ಣಪ್ಪ ಅವರು ಮಾತಾಡಿದ್ದು, ಮಂತ್ರಿಗಿರಿ ಮಾಡುವ ನಿರೀಕ್ಷೆ ಇದೆ, ಸ್ವಲ್ಪ ಕಾಯೋಣ, ಸಚಿವ ಸ್ಥಾನ ಬಿಟ್ಟು ಬೇರೆ ಕೊಟ್ರೆ ಅದು ನನಗೆ ಒಪ್ಪಿಗೆ ಇಲ್ಲ ಅಂತ ಎಂ ಕೃಷ್ಣಪ್ಪ ಸ್ಪಷ್ಟಪಡಿಸಿದ್ದಾರೆ. ಸಂಧಾನ ಸಭೆಯ ಬಳಿಕ ಹಿರಿಯ ಶಾಸಕ ಕೃಷ್ಣಪ್ಪ ಕೊಟ್ಟಿರುವಂತಹ ಹೇಳಿಕೆ ಇದು. ಸಮಸ್ಯೆ ಆಗಿದಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈಗಾಗಿರುವಂತಹ ಸಮಸ್ಯೆಯನ್ನ ಸರಿಪಡಿಸಲಾಗುತ್ತನ್ನುವ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಹೇಗ್ ಸರಿ ಮಾಡ್ತಾರನ್ನೋದೇ ಗೊತ್ತಿಲ್ಲ ಅಂತ ಎಂ ಕೃಷ್ಣಪ್ಪ ಅವರು ಸಚಿವ ಸ್ಥಾನಕ್ಕೆ ಮತ್ತೊಮ್ಮೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಈಗ ಸಚಿವ ಸ್ಥಾನ ಇರೋದು ಒಂದೇ ಒಂದು ಖಾಲಿ. ಆ ಸಚಿವ ಸ್ಥಾನವನ್ನ ಯಾರಿಗೆ ಕೊಡ್ತಾರೆ, ಅದೇ ಸದ್ಯಕ್ಕಿರುವಂತ ಕುತೂಹಲ. ಈಗ ಎಂ ಕೃಷ್ಣಪ್ಪ ಅವರು ಕೂಡ ಆಕಾಂಕ್ಷಿ, ಅವರ ಮಗ ಪ್ರಿಯಾ ಕೃಷ್ಣ ಅವರು ಕೂಡ ಆಕಾಂಕ್ಷಿ. ಖಂಡಿತವಾಗ್ಲೂ ನಮ್ಮಿಂದ ಮಿಸ್ಟೇಕ್ ಆಗಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿಲ್ಲ. ಮಿಸ್ಟೇಕ್ ಅಂತೂ ಆಗಿದೆ, ತಪ್ಪಾಗಿದೆ, ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ, ನಾವು ಮಾಡಿಕೊಡ್ತೀವಿ. ನಾನು ಹೇಳಿದ ನೋಡಿ, ಬೇರೆ ಯಾವುದಿಲ್ಲ. ಇಲ್ಲಿ ಪಟ್ಟು ಹಿಡಿಯೋದಲ್ಲ ಮಾತ್ರ, ವಿ ಡಿಸರ್ವ್ ಇಟ್. ನಾವೇನು ಪಟ್ಟು ಹಿಡಿಯೋ ಪ್ರಶ್ನೆ ಏನಿಲ್ಲ, ಗೊತ್ತಾಯ್ತಾ? ನಮ್ಗೆ ಬರಬೇಕಾದ್ದು ಬಂದಿಲ್ಲ ಅಷ್ಟೇ, ಅದೇ ತಪ್ಪಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಖಂಡಿತವಾಗ್ಲೂ ನಮ್ಮಿಂದ ಮಿಸ್ಟೇಕ್ ಆಗಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿಲ್ಲ. ಮಿಸ್ಟೇಕ್ ಅಂತೂ ಆಗಿದೆ, ತಪ್ಪಾಗಿದೆ, ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ, ನಾವು ಮಾಡಿಕೊಡ್ತೀವಿ. ನಾನು ಹೇಳಿದ ನೋಡಿ, ಬೇರೆ ಯಾವುದಿಲ್ಲ. ಇಲ್ಲಿ ಪಟ್ಟು ಹಿಡಿಯೋದಲ್ಲ ಮಾತ್ರ, ವಿ ಡಿಸರ್ವ್ ಇಟ್. ನಾವೇನು ಪಟ್ಟು ಹಿಡಿಯೋ ಪ್ರಶ್ನೆ ಏನಿಲ್ಲ, ಗೊತ್ತಾಯ್ತಾ? ನಮ್ಗೆ ಬರಬೇಕಾದ್ದು ಬಂದಿಲ್ಲ ಅಷ್ಟೇ. ನಮಗೆ ನಾವೇನು ಇದನ್ನ ಡಿಮ್ಯಾಂಡ್ ಮಾಡ್ತಿದ್ದೀವಿ ಹೇಗೆ ಅಂದರೆ, ನಮಗೆ ಇದು ಬರಬೇಕಿತ್ತು, ಅದು ಬರಬೇಕು ಅಷ್ಟೇ. ಈಗ ಇರೋದು ಒಂದೇ ಸಚಿವ ಸ್ಥಾನ ಬಾಕಿ, ಯಾರಿಗಂತ ಕೊಡ್ತಾರೆ? 20ಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಎಂ ಕೃಷ್ಣಪ್ಪ ಅವರು ಕೇಳ್ತಾ ಇದ್ದಾರೆ, ಎಚ್ ಕೆ ಪಾಟೀಲ್ ಕೇಳ್ತಾ ಇದ್ದಾರೆ, ಪ್ರಿಯಾ ಕೃಷ್ಣ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಹಿಳಾ ಸಚಿವರನ್ನಾಗಿ ಮಾಡಿಲ್ಲ ಯಾರನ್ನ ಕೂಡ, ಅದು ಈಗ ಒಂದ್ ಕಡೆ ಇದೆ. ಸೊ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಕುತೂಹಲ.